ಮಲೆನಾಡು ಸೈಡಲ್ಲಿ ಔಷಧಿ ಸಿಂಪರಣೆ ಇದೇ ರೀತಿ ಆಗೋದು. ಇದು ಹಳೆಯ ಕಾಲದಿಂದ ಸಾಂಪ್ರದಾಯಿಕ ವ್ಯವಸ್ಥೆ. ಹಗ್ಗದಿಂದ ಸಪೋರ್ಟ್ ತಗೊಂಡು ಹೋಗಿದ್ದಾರೆ. ಅವರು ಒಂದು ಅಡಿಕೆ ಮರ ಹತ್ತಿದ್ರು ಅಂದರೆ ಸುಮಾರು ಒಂದು 10-15 ಮರಕ್ಕೆ ಒಂದೇ ಮರದಿಂದ ಕನೆಕ್ಷನ್ ತಗೊಂಡು ಎಲ್ಲದಕ್ಕೂ ಔಷಧಿ ಸಿಂಪರಣೆ ಮಾಡ್ತಾರೆ. ಸ್ಮಾರ್ಟ್ ವರ್ಕು ನೋಡಿ. ಅದೊಂಥರ ಯಾವ ರೀತಿ ಅಂದರೆ 360, ಅವ್ರಿಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಲ್ಲಿ ರೊಟೇಟ್ ಆಗಿ ಔಷಧಿ ಸಿಂಪರಣೆ ಮಾಡ್ತಾರೆ. ಸೊ ಇವು ಹೊಡಿಬೋದು ಅನಿಸುತ್ತೆ, ಹಂಗಾಗಿ ನಾನು ಸ್ವಲ್ಪ ಹಿಂದೆ ಬರ್ತೀನಿ. ಅವರು ಅಷ್ಟೇ ಸೇಮ್. ಸ್ವಲ್ಪ ಸೇಫ್ಟಿನ ವಹಿಸಿ ಸರ್. ನೀವು ಸ್ವಲ್ಪ ಕಣ್ಣಲ್ಲ ನಿಮ್ಗೆ ರೆಡ್ಡಿಶ್ ಆಗ್ತಾ ಇರೋದು, ನಿಮ್ಗೆ ಮಾಲಿಕೂಲ್ ಎಲ್ಲ ಜಾಸ್ತಿ ಯೂಸ್ ಬೀಳ್ತಾ ಇರ್ತದಲ್ಲ. ಸ್ವಲ್ಪ ದಿನನಿತ್ಯ ನೀವು ಸ್ವಲ್ಪ ಕೊಬ್ಬರೆಣ್ಣೆ ಹಾಕೊಳ್ಳೋದು, ಕೊಬ್ಬರೆಣ್ಣೆ ಹಾಕಿ ಮಲಗ್ಬೇಕು ಕಣ್ಣಲ್ಲಿ. ಅದನ್ನ ಮಾಡಿ ಕ್ಲೀನ್ ಮಾಡಿ. ಸ್ವಲ್ಪ ನೀವು ಕಣ್ಣನ್ನ ಟೆಸ್ಟ್ ಮಾಡ್ತಾ ಇರ್ಬೇಕು. ಅದೇ ಸೇಫ್ಟಿ ಕಿಟ್ ಅಂತ ಬರುತ್ತೆ. ಬಂದಿದ ತಕ್ಷಣ ಬ್ಲರ್ ಆಗ್ತದೆ, ಕಾಣೋದಿಲ್ಲ. ಇಲ್ಲ ಮಾಡ್ಲಿಕ್ಕೆ ನಾವ್ ಹೇಳ್ತೀವಿ, ಅಲ್ಲಿ ಫೀಲ್ಡ್ ಲೆವೆಲ್ ಅಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಆದಷ್ಟು ಸಹಿತ ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳಿ. ಊಟ ಮಾಡುವಾಗ ಆಗ್ಲಿ, ಎಲೆ ಅಡ್ಕಲೆ ಹಾಕಲುವಾಗ ನೀವು ಕೈನ ಚೆನ್ನಾಗಿ ತೊಳೆದ್ಕೊಂಡು ನೀವು ಮಾಡ್ಕೊಳ್ಳಿ. ಸೊ ಮೈ ಮೇಲೂ ನಿಮ್ಗೆ ಸ್ಕಿನ್ ಅಲ್ಲೇ ಎಲ್ಲ ಹಾಗೆ ಕೂತಿರ್ತದಲ್ಲ. ಸೊ ಅದನ್ನ ಚೆನ್ನಾಗಿ ನೀವು ನಿಂಬೆ ಹಣ್ಣು ಹಾಕಿದ್ರೆ ನಿಮ್ಗೆ ಸಖತ್ ಕ್ಲೀನ್ ಆಗ್ತದೆ. ಸೊ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಸರ್. ನೀವು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು. ಹೌದು, ಕೊಬ್ಬರೆಣ್ಣೆ ಹೇಳಿದ್ದು ನೋಡಿ. ನಿಮಗ್ ಬರ್ಲೇ ಇಲ್ಲ ಅದು ಕಲರ್ ಸರ್, ಬಣ್ಣ ಬರ್ಲೇ ಇಲ್ಲ. ಕರೆಕ್ಟ್ ಇದೆ ಅಂತ ಈಗ ನೀವು ಮೂರ್ ತುತ್ತ ಎಷ್ಟು ಹಾಕಿದಿರ ಸರ್? ಕರೆಕ್ಟ್ ಆಗಿ 2.5. ಸರಿ ಇದೆ ನೋಡಿ, ಸರಿ ಇದೆ. ನಿಮಗೆ ಸುಣ್ಣ, ಅದು ಕಲ್ ಸುಣ್ಣ ಆಗಿರೋದ್ರಿಂದ pH ಕರೆಕ್ಟ್ ಆಗಿ ಬರ್ತಾ ಇದೆ. ನೀವು ಹೈಡ್ರೋಲೇಟೆಡ್ ಸುಣ್ಣ ಬಳಕೆ ಮಾಡಿದ್ರೆ ಹೌದು, ನೀವು pH ನ್ಯೂಟ್ರಲ್ ಬರಲ್ಲ, ನಿಮ್ಗೆ ಜಾಸ್ತಿ ಆಗ್ಬಿಡ್ತದೆ ಸುಣ್ಣ. ಹೌದು, ಇವತ್ ಸತ್ಯ ಇವತ್ ಇಷ್ಟು ದಿನ 180 ಬರೋದು, ಇವತ್ 210 ಅಲ್ಲ 220. ಅದೇ ಲೆಕ್ಕ ಹಾಕಲ್ಲ ಲಾಸ್ಟ್. ಅಲ್ಲ 5 ಡ್ರಮ್ 3 ಡ್ರಮ್ ಜಾಸ್ತಿ ಆದ್ವಲ್ಲ, 25-100. ಮತ್ತೆ 2.5 kg ಸುಣ್ಣ ಹಾಕೋದು, 3 kg ತುತ್ತ, 2.5 kg ತುತ್ತ, 3 kg ಸುಣ್ಣ ಹಾಕಿದೆ ಅಂತ. ಅದು ಯಾಕೆ ವಾದ ಮಾಡ್ತೀರಿ? ನಾವ್ ಹೇಳಿದ್ರೆ 225 ಲೀಟರ್ ಅಂತ ಹೇಳಿದ್ರೆ ಇಲ್ಲ 180 ಲೀಟರ್ ಅಂತ ವಾದ ಮಾಡ್ತೀರಲ್ಲ. ತೆಗೆದು ಹಾಕ್ತೀವಲ್ಲ, ಆ ತೆಗೆದು ಮತ್ತೊಂದು ಕೊಡ್ಪಾನ ನೀರೇ ಹಾಕತ್ತಾನೆ. ನೀರ್ ಹಾಕಿದಾಗ 220 ಬರ್ತದೆ. ಈ ಕೊಡ್ಪಂದಲ್ಲಿ ಇದು ಚೆಲ್ತೀರಾ? ಈ ಕೊಡ್ಪಂದಲ್ಲಿ ಹಾಕ್ತೀವಲ್ಲ, ಹೌದು. ಯಾವಾಗ್ಲೂ 225 ಲೀಟರ್ನೆ ಎಲ್ಲ ಡ್ರಮ್ ಬರೋದು. 225 ಲೀಟರ್ನೆ. 225 ಅಲ್ಲ, ನಾವು ಅಳತೆ ಮಾಡಿವೆ. ಇದ್ರಲ್ಲಿ ಒಂದ್ ಸ್ವಲ್ಪ ಹೈಟ್ ಡ್ರಮ್ ಇದೆಯಲ್ಲ, ಹೈಟ್ ಇದ್ದಿದ್ದೆಯಲ್ಲ, ಇಲ್ಲ ಸುಮ್ಮನೆ ಇರ್ತೀಯ ನೀನ, ನಮಗ್ ಗೊತ್ತಿಲ್ಲ. ನಮಸ್ಕಾರನೇ ಹೊಡಿಬೇಕು. ಹಾಕ್ಬಿಟ್ರೆ ಜೋರ್ ಮಾಡಿದ್ರೆ ಏನ್ ಮಾಡ್ತಾರೆ? 135 ಲೀಟರ್ ಏನ್ ಮಾಡ್ತಾರೆ ಗೊತ್ತಾ? ಜೋರ್ ಮಾಡಿದ್ರೆ ಕೇಳಿದಾಗ ದುಡ್ಡು ಕೊಡದೆ ಜೋರೆಲ್ಲ ಮಾಡಿದ್ರೆ ಆ ಕೂತಿರ್ತಾರಲ್ಲ, ಮರ ಹೊಡಿಯಲ್ಲ, ಹಂಗೆ ಇಳಿದು ತಲೆ ಮೇಲೆ ಬೀಳ್ತಾರಲ್ಲ, ಹಂಗೆ ಇಳಿದ ಕೊನೆ ಪೋಯ. ಮತ್ತೆ ಮಾಡಲ್ಲ. ಇದು ಕೈ ಕಾಲಿಗೆ ಹಾಕೊಳ್ಳೋದು ಸರ್ ಇದು? ಇದು ಬಿಗಿ ಬರ್ತದ ನಿಮ್ಗೆ? ಬೇರೆದೆಲ್ಲ ಈಗ ಅಡ್ವಾನ್ಸ್ ಇರ್ತಕ್ಕಂಥ ಬಂದಿದಾವಲ್ಲ ಮಾರ್ಕೆಟ್ ಅಲ್ಲಿ, ನೀವು ಅವನ್ನ ಯೂಸ್ ಮಾಡಿಲ್ವಾ? ಈಗ ಅಡ್ವಾನ್ಸ್ ಆಗಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಮಳೆಗಾಲದಲ್ಲಿ ಜಾರ್ತದಲ್ಲ ಮರ, ಇದಕ್ಕೆ ಒಂದು ದಬ್ರಿ ಪೀಸಿಗೆ ಹೊಟ್ಟೆ ಹೊಡಿತಾರೆ, ಸಣ್ಣ ಹೋಲ್ ಮಾಡಿ ಗ್ರಿಪ್ಪಿಗೆ ಹಿಂಗ್ ಕಾಲ್ ಹಿಂಗ್ ಇಡ್ತಾರಲ್ಲ, ಅಲ್ಲಿ ಕೊಟ್ಕೊಂತಾರೆ. ಅದು ಅವ್ರು ಇವತ್ತು ತಂದಿಲ್ಲ ಅದನ್ನ. ಅದು ಮರ ಕಚ್ಚಿ ಹಿಡಿತದೆ, ಜಾರಕ್ ಬಿಡಲ್ಲ. ನಾಳೆ ಇರ್ತೀನಿ ಇಲ್ಲೇ ಮರಕ್ಕೆ. ನಾಳೆ ಒಂದು ಮೇಲೆ ಹೋಗಕ್ಕೆ 2 ಗಂಟೆ ಅಷ್ಟೊತ್ತಿಗೆ ಬನ್ನಿ, ಅಲ್ಲಿ ನಮ್ಗೆ ಮುಗ್ದಿರ್ತದೆ. ಇದು ಕಾಲಿಡ್ಲಿಕ್ಕೆ ಹಿಂಗೆ ಕುತ್ಕೊಂಡು ಹೊಡಿಲಿಕ್ಕೆ ನೋಡಿ. ಇದು ಕುತ್ಕೊಂಡು ಹೊಡಿಲಿಕ್ಕೆ ಇಲ್ಲೊಂದು ಕಾಲು, ಇಲ್ಲೊಂದು ಇದ್ರ ಮೇಲೆ ಹೇಗೆ ಕುತ್ಕೊಂಡು ಸಿಂಪರಣೆ ಹೊಡಿಯಂತ ಒಂದು ಅವ್ರದ್ದು ಎಕ್ವಿಪ್ಮೆಂಟ್. ಇದು ಯಾವ್ದಂದ್ರೆ ಸಾಂಪ್ರದಾಯಿಕ ಅಲ್ವಾ ಸರ್? ನೀವು ಸಾಂಪ್ರದಾಯಿಕ ಇಲ್ಲ, ಈಗೆಲ್ಲ ಎಲ್ಲ ಸೈಂಟಿಫಿಕ್ ಬಂದಿದಾವಲ್ಲ, ಅವೆಲ್ಲ ಅಲ್ಲ. ಹೌದು, ಅಪ್ಡೇಟ್ ವರ್ಷನ್ಸ್.
ನೋಡಿ ಅವರೇ ಅದನ್ನ ರಿಪೇರಿ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೊಳ್ತಾರೆ. ಅದು ಗೀತ ಸುಣ್ಣ ತೂಕ ಮಾಡಿ 3 ಎಲ್ಲ ಖರ್ಚು ಸುಮಾರು ಬರ್ತದೆ. ಜವರಿ ಸೌಕರ್ಯಗಳಿಗೆ ಹೇಳಿದ್ರೆ ಕೇಳ್ಬೇಕು. ಕಚ್ಚಕ್ಕೆ ಎಷ್ಟು ದುಡ್ಡು ಹಾಕ್ತೀವಿ ಸರ್, ಒಮ್ಮಿಗೆ ನೀವು ಕೇಳ್ಬಿಟ್ರೆ ಈ ಕೊಡೋದ್ ನಾವು ದುಡ್ಡು ಪೂರಾ ಕೊನೆ. ಈಗ ನೋಡಿ ಮೊನ್ನೆ ಒಂದು ವಿಡಿಯೋ ಹಾಕಿದ, ಒಂದ್ ಕೈ ಬಂದಿತ್ತು ಒಂದ್ ಕೊನೆಯಲ್ಲಿ, ಆ ಒಂದ್ ಕೊನೆಗೆ ದುಡ್ಡು ಔಷಧಿ ಹೊಡೆದು ದುಡ್ಡು ಕೊಡ್ಬೇಕು, ಕೊನೆ ತೆಗೆದು ದುಡ್ಡು ಕೊಡ್ಬೇಕು, ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು. ಹೌದು ಮಾಡಿದರೆ ಈ ತುತ್ತ ಸುಣ್ಣ ಅಕ್ಕಪಕ್ಕ ಇಟ್ಕೊಂಡು ಮಿಶ್ರಣ ಮಾಡುವಾಗ ಈ ಟ್ರೈಕೋಡರ್ಮನು ಇದೇ ತರ ಟಾಲ್ಕ್ ಪೌಡರ್ ಅದು ನಿಮ್ಗೆ ವೈಟೇ ಇರ್ತದೆ. ಸೊ ಸುಣ್ಣ ಅನ್ಕೊಂಡು ಟ್ರೈಕೋಡರ್ಮ ಯೂಸ್ ಮಾಡ್ಬಿಟ್ಟಿದ್ದಾರೆ ತುತ್ತದ ಜೊತೆಗೆ. ಟ್ರೈಕೋಡರ್ಮ ಅದು ಇದಕ್ಕೆ ಹಾಕೋದು, ಮಲ್ಟಿಪಲ್ ಹಾಕೋದು, ಮಣ್ಣಲ್ಲಿ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು. ಇನ್ನೊಂದು ಈ ಗೊಬ್ಬರ ಎಲ್ಲ ಪುಡಿ ನಿಮ್ಗೆ ಅದಕ್ಕೆ ಆ ಟ್ರೈಕೋಡರ್ಮ ವಿರಿಡೆನ ನೀವು ಈ ತುತ್ತದ ಜೊತೆಗೆ ಹಾಕೊಂಡು ಹೊಡೆದ್ಬಿಟ್ಟಿದ್ದಾರೆ. ಈಗೇನಾಯ್ತು, ಬರೇ ತುತ್ತ ಸ್ಪ್ರೇ ಕೊಟ್ಟಂಗಾಯ್ತು. ಇದೇನು ಟ್ರೈಕೋಡರ್ಮ ಏನು ಯೂಸ್ ಆಗೋದಿಲ್ಲ. ಅಲ್ಲ, ಯೂಸ್ ಅಂದ್ರೆ ಅದು ಸೈಡ್ ಎಫೆಕ್ಟ್ ಆಗಲ್ಲ. ಅದು ಟ್ರೈಕೋಡರ್ಮ ಏನೂ ಆಗಲ್ಲ, ಬರೇ ಕಾಪರ್ ಹೊಡೆದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಈಗ ನಾವು ಚಾಕು ಎತ್ತಿದಾಗ ಹೆಂಗೆ ಕೆಂಪಾಯ್ತಲ್ಲ, ಅದು ಅಸಿಡಿಕ್ ನೇಚರ್ ಇದ್ದಾಗ ಸೊ ಸಿವಿಯರ್ ಡ್ಯಾಮೇಜ್ ಆಗಿರೋದು. ಅದು ಕಬ್ಬಣನೇ ಅಷ್ಟು ತುಕ್ಕಿಡಿತಾ ಇದೆ ಅಂದ್ರೆ, ಸೊ ನಿಮಗೆ ಸುಣ್ಣ ಹಾಕಿಲ್ಲ ಅಂತ ಹೇಳಿದ್ರೆ ಬರೇ ಟಾಕ್ಸಿಸಿಟಿ ಜಾಸ್ತಿ ಆಗಿ ನಿಮ್ಗೇನಾಗಿದೆ, ಎಲ್ಲ ಕಾಯಿ ಸುಟ್ಟೋದಂಗ ಆಗಿದೆ. ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಸುಣ್ಣ ಹಾಕುವಾಗ ಈಗ ಓನರ್ ಇಲ್ಲ ಅಂತ ಹೇಳಿದ್ರೆ ಸೊ ಒಂದ್ಸತಿ ಕನ್ಫರ್ಮೇಶನ್ ಹಾಕೊಂಡೇ ಮಾಡ್ಲಿ ಅನ್ನೋದು ಉದ್ದೇಶ ಅಷ್ಟೇ. ನಿಮ್ಗೆ ಹೇಳ್ತಾ ಇರೋದನ್ನು ಹಾಗೇನೆ, ಆ ತರ ಮಾಡಬಾರ್ದು ರೈತರು ಅನ್ನೋ ಉದ್ದೇಶ. ಕಾಯಿ ಮೇಲೆ ನೋಡಿ ಸುಟ್ಟಂಗಾಗಿರೋದು. ನೀವು ಬರೇ ತುತ್ತ ಹೊಡೆದ್ರೆ ಈ ತರ ಆಗುತ್ತೆ. ಬರೇ ತುತ್ತ ಸುಣ್ಣ ಹಾಕ್ದೇನೆ ಹೊಡೆದ್ರೆ ಕಾಯೇ ಸುಟ್ಟೋಗುತ್ತೆ, ಗಿಡನೂ ಸುಟ್ಟೋಗ್ತದೆ, ಎಲೆ ಎಲ್ಲ ನಿಮಗೆ ಬಸ್ಟ್ ಆದಂಗೆ. ನ್ಯೂಟ್ರಲೈಸ್ ಮಾಡ್ತದೆ, ಸುಣ್ಣ ನ್ಯೂಟ್ರಲೈಸ್ ಮಾಡ್ತದೆ. ಸುಣ್ಣ ಹಾಕಿಲ್ಲ ಇದಕ್ಕೆ, ಹಾಗಾಗಿ ಕಾಪರ್ನೇ ಸಿಂಪಡಣೆ ಕೊಟ್ಟಂಗಾಗಿದೆ. ಹೌದು, ನೀವು ಬರೇ ಕಾಪರ್ ಹಾಕಿದ್ರೆ ಏಟಾಗತ್ತೆ ಅನ್ನೋದಕ್ಕೆ ಇವ್ರದ್ದು ಪಾಪ ಅವ್ರು ಗಾಬರಿಲಿ ರಾತ್ರಿ ಫೋನ್ ಮಾಡಿದಾರೆ ನಂಗೆ. ಸರ್ ಹಿಂಗಾಗ್ಬಿಟ್ಟಿದೆ, ಈಗ ಅದು ಮಿಸ್ ಆಗಿ ಅವರು ಸುಣ್ಣ ಬಳಕೆ ಮಾಡೋ ಜಾಗದಲ್ಲಿ ಟ್ರೈಕೋಡರ್ಮ ಹಾಕ್ಬಿಟ್ಟಿದ್ದಾರೆ, ಈಗ ಏನಾಗುತ್ತೆ ನಮ್ಗೆ, ತೋಟ ಉಳಿತದ ಸುಟ್ಟೋಗ್ತದ ಅನ್ನೋದು ಅವ್ರಿಗೆ. ಅವಾಗ ಸ್ವಲ್ಪ ಏಟಾಗ್ತದೆ, ಇರೋ ಕಾಯಿಗೆ ಏಟಾಗ್ತದೆ. ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ನಾನೊಂದಷ್ಟು ಸೈಂಟಿಸ್ಟ್ ಜೊತೆಗೆ ಮಾತಾಡಿ ಅವ್ರಿಗೆ ಆಮೇಲೆ ತಿಳಿಸಿ ಹೇಳಿದ್ದು.